ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ, ಏನಮ್ಮ? ನೀವ್ ಈ ತರ ನಂಗೆ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮೋಸನ? ಹೌದು. ನಾನ್ ಮಾಡಿದ್ನ? ಏನು? ನನ್ನನ್ನ ನಂಬಿಸಿ ನನಗೆ ಆಸೆ ಹುಟ್ಟಿಸಿ ಇವಾಗ ಮೋಸ ಮಾಡಿದೀರಾ. ಏಯ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅಂತದ್ ನಿಮ್ಮಪ್ಪ ಏನ್ ಮಾಡಿದ್ರು? ಅಭಯ್ ಮನೆಯವರು ಬೇಗ ಮದ್ವೆ ಮಾಡ್ಕೊಡಿ ಅಂದ್ರೆ ಅಪ್ಪ ಏನಂದ್ರು ಗೊತ್ತಾ ಅಮ್ಮ? ಅಂತದೇನಂದ ಅಂತ? ಸದ್ಯಕ್ಕೆ ಗಂಗೆ ಮದ್ವೆ ಬಗ್ಗೆ ಯೋಚನೆನೇ ಇಲ್ಲ ಅಂತ ಹೇಳಿದ್ರು. ರೀ, ಯಾಕ್ರಿ ಹಾಗೆ ಹೇಳಿದ್ರಿ? ಮದ್ವೆ ಅಂದ್ರೆ ಏನ್ ಹುಡುಗಾಟನ ಒತ್ಸಲ? ಅದಕ್ಕೇನ್ ಬೇಕೋ ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು ಬೇಡ್ವಾ? ಏನು ಎತ್ತ ಅಂತ ವಿಚಾರಿಸೋದು ಬೇಡ್ವಾ? ಏನ್ ವಿಚಾರಿಸ್ಬೇಕು ಅವ್ರ ಬಗ್ಗೆ? ಅಭಯ್ ಅವರು ಎಷ್ಟ್ ದಿನದಿಂದ ನಮ್ಮನೇಲೇ ಇದ್ದಾರೆ. ನೀವೇ ಹೇಳ್ತಾ ಇದ್ರಿ ಮನೆ ಮಗ ಅಂತ. ಇನ್ನೂ ಅವ್ರ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ. ಮತ್ತಿನ್ನೇನ್ ಪ್ರಾಬ್ಲಮ್ ಅವ್ರ ಜೊತೆ ಮದ್ವೆ ಮಾಡೋದಿಕ್ಕೆ? ಅಭಯ್ ಮದ್ವೆನಾ? ಯಾರ ಜೊತೆ? ಇನ್ಯಾರ ಜೊತೆ? ನನ್ ಜೊತೆ. ನಿನ್ ಜೊತೆನಾ? ಯಾಕೆ? ಯಾಕಂದ್ರೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಇಬ್ರಿಗೂ ಮದ್ವೆ ಮಾಡ್ತೀನಿ ಅಂತ ಅಪ್ಪ ಮಾತ್ ಕೊಟ್ಟು ಇವಾಗ ಮಾತ್ ತಪ್ತಾ ಇದ್ದಾರೆ. ಏನು ಚಂದ್ರು ಇವಳು ಹೇಳ್ತಾ ಇರೋದು? ಗಂಗೆ ಅಭಯ್ ಪ್ರೀತಿಸ್ತಿದಾರ? ಅಪ್ಪ, ಯಾಕಪ್ಪ? ನನಗ್ ಮದ್ವೆ ಮಾಡಕ್ ನಿಮ್ಗೆ ಇಷ್ಟ ಇಲ್ವಾ? ಹೆತ್ತ ಮಕ್ಕಳಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಲ್ಲ, ಸರಿನಾ ಇದು? ಗಂಗೆ, ಯಾಕೆ ಹೀಗೆ ಒರಟಾಗಿ ಮಾತಾಡ್ತಿದ್ಯಾ? ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಅವರು ನಿನ್ ತಂದೆ. ಹಾ, ಅದ್ ನನಗ್ ಗೊತ್ತಿದೆ. ಆದ್ರೆ ಇವ್ರು ನನ್ನ ಮಗಳು ಅಂತ ನೋಡ್ತಾನೆ ಇಲ್ಲ. ನನ್ನ ಆಸೆ, ನನ್ನ ಕನ್ಸುಗಳನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಮಗಳ ಆಸೆಗೆ ಸಹಕಾರ ಕೊಡ್ಬೇಕಾಗಿರೋ ಅಪ್ಪನೇ ಅವಳ ಆಸೆಗೆ ಕೊಳ್ಳಿ ಇಡ್ತಾ ಇದ್ದಾರೆ.